ನಮಗೊಂದು ಈ ಊರಿಗೆ ಒಂದು ಬಹಳ ಖುಷಿ ತಂದಿರುವ ಒಂದು ಕಾರ್ಯಕ್ರಮ ಅಂದರೆ ನಾವು ಈ ಮಂಗಳ ಗ್ರಾಮೀಣ ಯುವಕ ಸಂಘ ಅಂತೇಳಿ ಇಲ್ಲಿ ಹೆಸರುವಾಸಿಯಾದ ಜಿಲ್ಲೆಯಲ್ಲಿ ಉತ್ತಮ ಗುರುತಿಸಲ್ಪಟ್ಟ ಒಂದು ಸಂಸ್ಥೆಯ ಅಧ್ಯಕ್ಷ ನಾನು. ಇದು ನಾವು ಆಟ ಆಡುವ ಅಂಗಳ. ಮೊದಲಿಗೆ ಇದನ್ನು ನಾವು ಗ್ರೌಂಡ್ ನೆಲತಟ್ಟು ಗ್ರೌಂಡ್ ಸಮತಟ್ಟು ಮಾಡಿ ನಾವು ಇಲ್ಲಿ ಆಟ ಆಡುತ್ತಿದ್ದ ಅಂದಿನಿಂದ 40 ವರ್ಷಗಳ ಕಾಲ ಆಟ ಆಡುವ ಗ್ರೌಂಡ್ ಇದು. ಇಲ್ಲಿ ನಮಗೆ ನಮ್ಮ ಮನೆಯಲ್ಲಿ ಆಗುವ ಕಾರ್ಯಕ್ರಮದಾಗಿ ಬಹಳ ಖುಷಿ. ಇದು ನಾವು ನಿರೀಕ್ಷಿಸಿರಲಿಕ್ಕಿಲ್ಲ ಇಂಥ ಒಂದು ಕಾರ್ಯಕ್ರಮ ಇಲ್ಲಿ ಆಗ್ತದೆ ಅಂತೇಳಿ. ಕಳೆದ 1 ವರ್ಷಕ್ಕಿಂತ ಮುಂಚೆ ನಾವೊಂದು ಫ್ಲಡ್ ಲೈಟ್ ಕ್ರಿಕೆಟ್ ಮ್ಯಾಚ್ ಮಾಡಿದ್ದೇವೆ. ಅದು ಒಂದು ಟೈಮಲ್ಲಿ ನಾವು ಇದನ್ನು ವೀಕ್ಷಿಸಿದವರು ಸಾಧಾರಣ 12,000 ಜನ ವೀಕ್ಷಿಸಿದ್ದಾರೆ. ಈ ಒಂದು ಮ್ಯಾಚ್ 2 ದಿನ ಹಗಲು ರಾತ್ರಿ ಆಗಿದೆ. ಅದರ ನಂತರ ಇದೊಂದು ದೊಡ್ಡ ಐತಿಹಾಸಿಕ ಕಾರ್ಯಕ್ರಮ ಅಂದರೆ ಇದು ಇತಿಹಾಸದಲ್ಲಿ ಕೊಣಾಜೆ ಇತಿಹಾಸದಲ್ಲೇ ನಡೆದು ಬರುವಂಥ ಕಾರ್ಯಕ್ರಮ. ಇದಕ್ಕೆ ನಮ್ಮ ಊರೇ ಹಬ್ಬದವಾಗಿ ನಾವೆಲ್ಲರೂ ಖುಷಿಯಾಗಿದ್ದೇವೆ. ಇಂಥ ಕಾರ್ಯಕ್ರಮ ಇನ್ನೂ ಹೆಚ್ಚು ಆಗಬೇಕು. ಅದಲ್ಲದೆ ಇದಕ್ಕೆಲ್ಲ ಸರ್ವ ರೀತಿಯ ಸಹಾಯ ಮಾಡಲಿಕ್ಕೆ ನಾವು ಇಲ್ಲಿ ಸಜ್ಜಾಗಿದ್ದೇವೆ. ಕಳೆದ 25 ದಿನದಿಂದ ನಾವು 25 ಮೀಟಿಂಗಲ್ಲಿ ಅಟೆಂಡ್ ಆಗಿದ್ದೇವೆ. ದಿನಾಲು ಒಂದೊಂದು ಸಮಿತಿಯ ಉಪಸಮಿತಿಯ ಮೀಟಿಂಗ್ ನಡೀತಾ ಇದೆ. ಮತ್ತು ಎಲ್ಲ ಪ್ರಚಾರ ಸಮಿತಿ, ನಾವು ವಸತಿ ಸಮಿತಿಯ ಇನ್ಚಾರ್ಜ್, ನಮಗೆ ಎಲ್ಲ ಅದರ ಬಗ್ಗೆ ನಾವು ಬರುವ ಎಲ್ಲ ಅತಿಥಿ ಅಭ್ಯಾಗತರಿಗೆ ನಾವು ಅದರ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಕೊಡ್ತೇವೆ. ಇವತ್ತು ಹೋಗಿ ಕರ್ಕೊಂಡು ಬರ್ತೇವೆ. ಮತ್ತು ತೊಕ್ಕೋಟಿನಲ್ಲಿ, ಕುತ್ತಾರಿನಲ್ಲಿ, ದೇರ್ಲಕಟ್ಟೆಯಲ್ಲೆಲ್ಲ ಅವರಿಗೆ ತಂಗಲಿಕ್ಕೆ ವ್ಯವಸ್ಥೆ ಮಾಡಿದ್ದೇವೆ ಲಾಡ್ಜಲ್ಲಿ. ಅಲ್ಲಿಗೆ ಕರ್ಕೊಂಡು ಹೋಗಿ ಅವರನ್ನೆಲ್ಲ ಉಳಿಸಿ ಇಲ್ಲಿ ಬಂದವರಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗದಾಗೆ ರೀತಿ, ಇದರಿಂದ ನಾಳೆ ಏನಾದರೂ ಒಂದು ಕಪ್ಪು ಚುಕ್ಕೆ ಬರಬಾರ್ದು ಆ ರೀತಿಯಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೇವೆ. ನಾವು ನಮ್ಮ ಕೆಲಸವನ್ನೆಲ್ಲ ಬದಿಗಿಟ್ಟು ಅದರ ಒತ್ತಡದ ಮಧ್ಯೆ ನಾವು ಇಲ್ಲಿ ಬಂದು ಇದರೊಟ್ಟಿಗೆ ಕೈ ಜೋಡಿಸಿದ್ದೇವೆ. ಎಲ್ಲ ನಮ್ಮ ಯುವಕ ಸಂಘದ ಸದಸ್ಯರು, ಸಲಹೆಗಾರರು ಎಲ್ಲ ಇದ್ದಾರೆ ಇಲ್ಲಿ ನಮಗೆ. ಅಂದರೆ ನೀವು ಇವತ್ತು ನಾಳೆ ನಾಡಿದ್ದು ಎಲ್ಲಿ ಹೋಗ್ಬೇಡಿ, ನಾಡಿದ್ದು ಕ್ಲೀನ್ ಮಾಡಲಿಕ್ಕೆ ಉಂಟು ನಮಗೆ ಇಲ್ಲಿ. ಈ ಕಾರ್ಯಕ್ರಮ ಆಗುವುದಲ್ಲ ಮುಖ್ಯ, ಅದರ ನಂತರ ಕ್ಲೀನ್ ಮಾಡೋದು. ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡುತ್ತಿದ್ದೇವೆ. ಈಗ ಟೈಮ್ ಅನ್ನೋದು ತುಂಬ ಕಡಿಮೆ ಇದೆ. ಈಗ ನಾಳೆನೇ ಪ್ರೋಗ್ರಾಮ್ ನಡೆಯುವಂಥದ್ದು. ಸೊ ಈಗಾಗಲೇ ಇದರ ಸಿದ್ಧತೆ ನಡೀತಾ ಇದೆ. ಆದರೂ ಕೂಡ ಸಿದ್ಧತೆ ಇನ್ನೂ ಯಾವ ರೀತಿ ನಡೀಬೇಕು? ಇನ್ನೂ ತುಂಬ ಕಾರ್ಯಕ್ರಮ ಇದು ವ್ಯವಸ್ಥೆ ಆಗಲಿಕ್ಕೆ ಬಾಕಿ ಉಂಟು. ಆಗ್ತದೆ ಅಂತ ಹೇಳ್ತಾರೆ ರಕ್ಷಿತ್ ಶಿವರಾಮು. ನಾವು ಅವ್ರ ಹತ್ರ ಕಾಂಟ್ಯಾಕ್ಟಲ್ಲಿ ಇದ್ದೇವೆ. ನೀವೇನು ಹೆದರಬೇಡಿ, ಬೇಕಾದ ವ್ಯವಸ್ಥೆ ನಾನು ಮಾಡ್ತೇನೆ. ಬೇಕಾದ ಎಲ್ಲ ಆಗ್ತದೆ, ಏನು ಹೆದರಬೇಡಿ, ನೋಟ್ ವರಿ. ನಾವು ಇವತ್ತು ರಾತ್ರಿ ಆಗುವವರೆಗೂ ನಾವು ಇಲ್ಲೇ ಇರ್ತೇವೆ, ಮೊಳಗುವುದಿಲ್ಲ. ಇವತ್ತು ಕಡೆಯ ದಿನ ಇದು ಸಕ್ಸಸ್ ಆಗಿಯೇ ಸಿದ್ಧ. ನಮಗೆ ಊರೇ ನಾವು ಬಹಳ ಖುಷಿಯಲ್ಲಿದ್ದೇವೆ. ಇಂಥ ಕಾರ್ಯಕ್ರಮ ಇನ್ನೂ ಹೆಚ್ಚಾಗಿ ನಡಿಬೇಕು.